ತಮ್ಮ ವೈಯಕ್ತಿಕ ಅಭಿಪ್ರಾಯ ಕೇಳಲಿಕ್ಕೆ ಈಗ ಒಂದು ಸಭೆ ಇದೆ. ಆ ಸಭೆ ಮುಗಿದ ನಂತರ ಶಾಸಕರು ವೈಯಕ್ತಿಕವಾಗಿ ಅಗರ್ವಾಲ್ ಅವರಿಗೆ ಅಭಿಪ್ರಾಯ ತಿಳಿಸಲಿಕ್ಕೆ ಸಮಯ ನಿಗದಿ ಮಾಡಿದ್ದಾರೆ. ಈಗಿನ ಸಭೆಯಲ್ಲಿ ತಮ್ಮ ಅಭಿಪ್ರಾಯಗಳು ಈಗಿನ ಸಭೆಯಲ್ಲಿ ಕೆಲವಾರು ಶಾಸಕರು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಹೆಚ್ಚಿನ ಶಾಸಕರು ಪಕ್ಷ ಒಗ್ಗಟ್ಟಾಗಿ ಹೋಗ್ಬೇಕು ಅಂತಕ್ಕಂಥ ಅಭಿಪ್ರಾಯ. ಅದರ ಜೊತೆಗೆ ಪಕ್ಷದ್ರೋಹ ಕೆಲಸ ಮಾಡಲು ಲೋಕಸಭಾ ಚುನಾವಣೆಯಲ್ಲಿ ಪಕ್ಷದ್ರೋಹ ಮಾಡಿದಂತವರಿಗೆ ಶಿಕ್ಷೆ ಆಗಬೇಕು, ಗುಂಪುಗಾರಿಕೆ ಆಗಬಾರದು, ಮುಂಬರ್ತಕ್ಕಂಥ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತಿಯಲ್ಲಿ ಪಕ್ಷ ಒಗ್ಗಟ್ಟಾಗಿ ಕಾರ್ಯ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಹೆಚ್ಚಿನ ನಿಮ್ಮ ನಿರ್ಧಾರಕ್ಕೆ ಈಗಲೂ ಕೂಡ ನೀವೇನು ಹೊರಗಡೆ ಮಾತಾಡ್ತೀರಾ? ರಾಜ್ಯ ಅಧ್ಯಕ್ಷರ ವಿಚಾರವಾಗಿ ಈ ಸಂದರ್ಭದಲ್ಲಿ ಚರ್ಚೆ ಆಗಿಲ್ಲ. ಆ ವಿಚಾರವನ್ನು ಮಾತಾಡೋದಿದ್ರೆ 1 to 1 1 ಗಂಟೆಯ ನಂತರ ಶಾಸಕರಿಗೆ ಸಮಯ ನಿಗದಿ ಮಾಡಿದ್ರೆ ಆ ಸಂದರ್ಭದಲ್ಲಿ ಅವ್ರು ಕೊಡ್ತಾರೆ. 1 to 1 ಸಭೆಗೆ ನಾನು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ನಾನು ಪ್ರತಿ ಬಾರಿ ಬಹಿರಂಗವಾಗಿ ಹೇಳ್ತಾ ಇದ್ದೀನಿ, ಆ ಸಭೆಯಲ್ಲೂ ಕೂಡ ನನ್ನ ಅಭಿಪ್ರಾಯಕ್ಕೆ ನಾನು ಸ್ಟಿಕಾನ್ ಆಗಿದ್ದೀನಿ. ನನ್ನ ಮಾತಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೋಡಿ, ಒಬ್ಬೊಬ್ರಿಗೆ ಒಂದೊಂದು ಸಮಸ್ಯೆ ಇರ್ತದೆ. ನನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಅದೇನಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಮಂತ್ರಿಯ ಜೊತೆ ಒಳ ಒಪ್ಪಂದ ಮಾಡುವಂತ ನಮ್ಮ ಜಿಲ್ಲೆಯ 3 ಮಾಜಿ ಶಾಸಕರು ಅವರಿಗೆ ಬೆಂಬಲವನ್ನು ಕೊಡ್ತಿರ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು ಗೊತ್ತಿದೆ. ಇವತ್ತು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಯಡಿಯೂರಪ್ಪನವರು ಬೆಂಬಲ ಕೊಡ್ತಿರ್ತಕ್ಕಂಥವ್ರು ಕೂಡ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಯಾದಂತಹ ಗಾಯತ್ರಿ ಸಿದ್ದೇಶ್ವರವನ್ನ ಸೋಲಿಸಿ ಕಾಂಗ್ರೆಸ್ ಏಜೆಂಟ್ರಂತೆ ಕೆಲಸ ಮಾಡಿದವರು. ಆ ವಿರುದ್ಧವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡಿ ಅಂತಲ್ಲ ಸರ್, ಅವರು ಈಗ ಹೇಳಿದ್ರಲ್ಲ, ಅವ್ರು ಹೇಳ್ತಾವ್ರೆ ನಿಮ್ಮನ್ನೇ ಉಚ್ಚಾಟನೆ ಮಾಡ್ಬೇಕು ಪಾರ್ಟಿಯಿಂದ, ನೀವೇ ಪಕ್ಷ ವಿರೋಧಿ ಮಾಡೋದು ಅಂತ. ಸ್ವಾಮಿ, ಅವ್ರು ಹೇಳಿ, ಆದ್ರೆ ಜನತೆಗೆ ಗೊತ್ತಿದೆ. ಸೆಂಟ್ರಲ್ ಗೌರ್ಮೆಂಟ್ ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿಜಿ ಅವರಿದ್ದಾರೆ. ಸೆಂಟ್ರಲ್ ಇಂಟೆಲಿಜೆನ್ಸ್ ಇರುತ್ತೆ, ಸ್ಟೇಟ್ ಇಂಟೆಲಿಜೆನ್ಸ್ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಪರ್ಧೆ ಮಾಡಿದಂತ ಅಭ್ಯರ್ಥಿ ಇರ್ತಾರೆ, ಕಾರ್ಯಕರ್ತರಿಗೆ ಗೊತ್ತಿರುತ್ತೆ, ಜನಸಾಮಾನ್ಯರಿಗೆ ಗೊತ್ತಿರುತ್ತೆ ಯಾರು ಪಕ್ಷದ್ರೋಹ ಕೆಲಸ ಮಾಡಿದ್ದಾರೆ. ಸರಿನಾ ಅಂತ ಈ ಶಿಸ್ತಿನ ಪಕ್ಷದಲ್ಲಿ ಅಶಿಸ್ತಿನ ಜನರನ್ನು ಸೇರಿಸಿಕೊಂಡಿರೋದ್ರಿಂದ ಹಿಂಗ ಆಗ್ತಿರೋದು. ಅವ್ರನ್ನೆಲ್ಲ ಕಿತ್ತು ಹೋದ್ರೆ ಸರಿ. ಭೇಟಿಗೆ ಅವಕಾಶ ಮಾಡ್ಕೊಟ್ಟಿದ್ರಲ್ಲ ಸರ್, ಆದ ಮೂಲಕ ಭೇಟಿ ಮಾಡ್ತಾ ಇದ್ದಾರೆ, ವಿಜಯನಗರ ಮುಂದುವರಿಸಬೇಕು ಅನ್ನೋದು ಬೇಡಿಕೆ ನೀಡ್ತಾ ಇದ್ದಾರೆ. ಮತ್ತೆ ಉಚ್ಚಾಟನೆ ಮಾಡಬೇಕು, ನೀವೇ ಪಕ್ಷ ವಿರೋಧಿ ಮಾತಾಡ್ತಾ ಇದ್ದಾರೆ, ಗಣಕಚೇರಿ ಅವರು ಸುತ್ತ ಸ್ವಾಮಿ, ಅವ್ರ ಸ್ಟ್ಯಾಂಡರ್ಡ್ ರಾಜ್ಯದ ಜನತೆಗೆ ಗೊತ್ತಿದೆ. ಒಳ್ಳೆ ದೊಡ್ಡ ವ್ಯಕ್ತಿ ಯಾರು ಹೆಸರು ಯಾಕೆ ಕೇಳ್ತೀವಿ? ನನಗೆ ಅವನ ಹೆಸರು ಕೇಳಲಿಕ್ಕೆ ಅಸಹ್ಯ ಆಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.